ಈ ನಾಡಿನ ಎಲ್ಲ ಸದ್ಗುರುಗಳ ಕೆಲವೊಂದು ಜೀವನದ ಭಾಗವನ್ನು, ಅದರ ಜೊತೆಗೆ ನಿಮ್ಮ ಬದುಕಿಗೆ ಬೇಕಾಗಿರತಕ್ಕಂಥ ಕೆಲವೊಂದು ಸೂತ್ರಗಳನ್ನು ತಾವೆಲ್ಲ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಮನುಷ್ಯ ಜೀವನದಲ್ಲಿ ಭಗವಂತನನ್ನ ಪ್ರಾಪ್ತಿ ಮಾಡಿಕೊಳ್ಳುವುದು ಮುಖ್ಯ ಉದ್ದೇಶ ಅಂತ ತಾವೆಲ್ಲ ನಿನ್ನೆ ಕೇಳಿಕೊಂಡು ಬಂದೀರಿ. ಕಣ್ಣು ಹೋಗುವುದರೊಳಗ ಪರಮಾತ್ಮನನ್ನ ಕಣ್ಣು ನೋಡಿದು ಅಂತಂದ್ರೆ ಕಣ್ಣು ಪಾವನ ಆಗುತ್ತವೆ. ಕಣ್ಣು ಹೋಗುವುದರೊಳಗ ಸದ್ಗುರುಗಳನ್ನ ಕಣ್ಣು ತುಂಬ ನೋಡಿದರೆ ನಮ್ಮ ಕಣ್ಣು ಪಾವನ ಆಗ್ತವೆ. ಕಿವಿ ಹೋಗುವುದರೊಳಗ ಹೋಗ್ತಾವ ಮತ್ತಿವು. ಇಲ್ಲಿ ಕೂತವ್ರಿಗೆ ಯಾರಿಗಾರ ಆರಾಮದೀನ ಅನ್ಕೊಲೆ ಮಾಡ್ತಾವ, ಕೇಳಲ್ಲ, ಕಿವಿ ಹೋಗ್ತಾವ ಇಂದಿಲ್ ನಾಳೆ. ಕಣ್ಣು ಹೋಗ್ತಾವ, ತೊಡ ದಿವ್ಸಕ್ಕೆ ಕಣ್ಣು ಅಲ್ಲ, ನಾವೇ ಹೋಗ್ತೀವ ಅಂದಾಗ ಕಣ್ಣೇನು ಕಿವಿ ಏನು ಕಾಲೇನು ಎಲ್ಲ ಹೊಕ್ಕವು ಹೋಗುವುದರೊಳಗ. ಅದಕ್ಕೆ ಬಸವಣ್ಣವ್ರು ಅಂತಾರಲ್ಲ, ಕಾಲ ಮೇಲೆ ಕೈಯ ನೂರಿ ಏಳದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಮಾಡಿದ ನಂತರ ಅವರು ಕಣ್ಣು ಹೋಗೋಕ್ಕಿಂತ ಮೊದಲು ದೇವರ ಮೂರ್ತಿಯನ್ನು ನೋಡು. ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಣ್ಣೊಳಗ ಬರೇ ಫೋನ್ ತುಂಬಬೇಡ್ರಿ. ಬರೇ ಫೋನ್ ತಗೊಳ್ಳೋದು, ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು, ಫೇಸ್ಬುಕ್ ಓಪನ್ ಮಾಡೋದು, ಆನಂತರ ವಾಟ್ಸಪ್ ನೋಡ್ಕೋಂತ ಕುಂತ್ರ ನಿಮ್ಮ ಜೀವನ ಹಾಳು ಮಾಡ್ತದ. ಅದು ಆ ಫೋನ್ ಎಷ್ಟು ನೋಡ್ತೀರಲ್ಲ ಅಷ್ಟು ಭಗವಂತನ ಮೂರ್ತಿಯನ್ನು ನೋಡಿದರೆ ಇದೇ ಜನ್ಮದೊಳಗೆ ನಿಮಗೆ ಪರಮಾತ್ಮ ಕಾಣ್ತಾನ್ರಿ. ಬರೇ ಫೋನ್ ಎಷ್ಟು ನೋಡ್ಯಾರ ಅಷ್ಟ, ಫೋನ್ ಎಷ್ಟು ನೋಡ್ತೀರಿ ಅಷ್ಟ ನಿಮ್ಮ ಮನ್ಯಾಗ ದೇವರ ಮೂರ್ತಿ ಅದಾವ. ಇಲ್ಲ ಅಂದ್ರೆ ಅಡವೇಶ್ವರ ಮೂರ್ತಿ ಯಾವುದು ಬೇಡ, ಕಣ್ಣು ಮುಚ್ಕೊಂಡ ಮನಸ್ಸಿನಾಗ ಹೇ ಪರಮಾತ್ಮ, ಹೇ ಪಾಂಡುರಂಗ. ಆ ಕಣ್ಣೊಳಗ ಪರಮಾತ್ಮನ ಮೂರ್ತಿಯನ್ನು ತುಂಬರಿ. ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಣ್ಣು ಹೋಗುವುದರೊಳಗ ಪರಮಾತ್ಮನನ್ನು ನೋಡಬೇಕು. ನಿಮ್ಗೆ ಗೊತ್ತಿರ್ಬೇಕು, ಸೂರದಾಸ್ ಅಂತ ತಿಳ್ಕೊಂಡು ಕಣ್ಣಿಲ್ಲ ಅವನಿಗೆ, ಚಪ್ಪಲ್ ಒಲಿಯು ಮನುಷ್ಯ, ಕುಡ್ಡ, ಹುಟ್ಟು ಕುರುಡ ಸೂರದಾಸ್. ದಿನದ 24 ತಾಸು ಕಾಯಕ ಮಾಡವ, ಕಾಯಕದ ಜೊತೆಗೆ ಪರಮಾತ್ಮನ ಸ್ಮರಣೆ ಮಾಡವ. ಕೆಲಸ ಮಾಡುವುದು, ಕೆಲಸ ಮುಗೀತು ಅಂದ್ರೆ ಬೇರೆ ಏನೂ ಮಾಡ್ತಿದ್ದಿಲ್ಲ, ಮಾಡಕ್ಕೆ ಅವಾಗ ಕಣ್ಣು ಇದ್ದಿದ್ದಿಲ್ಲ. ನೀವು ಕಣ್ಣಿದ್ರೆ ಎಲ್ಲಾರ ಹೋಗವ್ರೆ, ಕಣ್ಣಿರ್ಲಿಲ್ಲ ಅಂದ್ರೆ ಸುಮ್ಮ ಕೈ ಹಿಡಿಸೋದು ಕೊಂಡಿರ್ಬೇಕಲ್ಲ ಮನ್ಯಾಗ. ಊಟಕ್ಕೆ ತಗೊಂಡು ಬರ್ರೋ, ಹೊರಗೆ ಕಟ್ಟಿ ಮ್ಯಾಗ ಕುಂಡಿಸ್ ಬರ್ರೋ, ಕಣ್ಣಿರ್ಲಿಲ್ಲ ಅಂದ್ರೆ. ಅದಕ್ಕೆ ಬಸವಣ್ಣವ್ರು ಬೇಡ್ಕೊಂಡ್ರ ಅವರು ಏನು, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಯಪ್ಪ, ನಾ ಎತ್ತಾಗ ನೋಡ್ತಾನ ಅತ್ತಾಗ ಸುಮಾರು ಮಂದಿನೇ ಅದಾರ, ಎತ್ತಾಗ ನೋಡ್ತಾನ ಅತ್ತಾಗ ಕೆಟ್ಟನೇ ಅದ, ಅದಕ್ಕೆ ಈ ಕೆಟ್ಟ ನೋಡಬಾರ್ದಂದ್ರೆ ನಾನು ಕಣ್ಣು ಹೋಗಿಬಿಡ್ಲಿ ದೇವ್ರ ಅಂತ ಕಣ್ಣು ಹೋಗ್ಲಂತ ಬೇಡ್ಕೊಂಡಾನ ಬಸವಣ್ಣ. ನೀವು ಯಾರ್ಯಾರು ಬೇಡ್ಕೋತೀರಿ? ಬರ್ರಿ, ನಾಳೆ ಹೊರಗದ ಅಡ್ಯಾಪನ ಮುಂದೆ ಬಂದು ನಿಂತ ನನ್ನ ಒಟ್ಟ ಎಡ್ಡು ಕಣ್ಣು ಹೋಗಲಂತ ಬೇಡ್ಕೋತೀರೇನು ಯಾರು? ಹೆಂಗ್ರಿ ಸ್ವಾಮಿ ಕಣ್ಣು ಹೋಗಲಂತ ಬೇಡ್ಕೊಂಡು ಮುಂದೆ ಹೆಂಗ್ ಮಾಡೋಣ ನಾವು? ಹೌದಿಲ್ಲ? ಬಸವಣ್ಣ ಬೇಡ್ಕೋತಾನ್ರಿ. ಏನಂತಾನಂದ್ರ, ಹೇ ಪರಮಾತ್ಮ, ಹೇ ಸದ್ಗುರುನಾಥ, ನನ್ನ ಕಣ್ಣು ಹೋಗಿಬಿಡ್ಲಿ. ಹೆಂಗಂತಂದ್ರ ಸುತ್ತಿ ಸುಳಿದು ನೋಡದಂತೆ ಎಣ್ಣ ಅಂಧಕನ ಮಾಡಯ್ಯ ತಂದೆ, ನನ್ನ ಕುಡ್ಡನ್ನು ಮಾಡಿಬಿಡಪ್ಪ. ಯಾಕಂದ್ರ ಈ ಜಗತ್ತಿನಲ್ಲಿ ನಡೆಯತಕ್ಕಂಥ ಪಾಪವನ್ನ, ಈ ಜಗತ್ತಿನಲ್ಲಿ ನಡೆಯತಕ್ಕಂಥ ಅನ್ಯಾಯವನ್ನ, ಈ ಜಗತ್ತಿನಲ್ಲಿ ನಡೆಯತಕ್ಕಂಥ ಅಧರ್ಮವನ್ನ, ಮನೆ ಮನೆಯಲ್ಲಿ ನಡೆಯತಕ್ಕಂಥ ಅನ್ಯಾಯ, ಅಧರ್ಮ, ಅತ್ಯಾಚಾರ, ಕೊಲೆ, ಸುಲಿಗೆ ಇವೆಲ್ಲವುಗಳನ್ನ ನೋಡಾಕ ನನ್ನ ಕಣ್ಣಿಂದ ಆಗವಲ್ತು. ಅದಕ್ಕೆ ನನ್ನ ಕಣ್ಣು ಹೋಗಿಬಿಡ್ಲಿ ದೇವರ. ಅಧರ್ಮವನ್ನು ನೋಡಕ್ ಆಗಲಾರಕ್ಕ, ಅನ್ಯಾಯವನ್ನು ನೋಡಕ್ ಆಗಲಾರಕ್ಕ ನನ್ನ ಕಣ್ಣು ಹೋಗಿಬಿಡ್ಲಂತಾನೆ ಬಸವಣ್ಣ. ಸೂರದಾಸ್
ಕುಡ್ಡ ಮನುಷ್ಯ, ಕಣ್ಣನ ಇಲ್ಲ. ಕೆಲಸ ಮುಗೀತು ಅಂದ್ರ ಹೇ ಪಾಂಡುರಂಗ, ಹೇ ಪರಮಾತ್ಮ, ಹೇ ಸದ್ಗುರುನಾಥ ನೆನೆಸ್ತಿದ್ದ. ಒಂದಿನ ಹೊರಗೆ ಕಟ್ಟಿ ಮೇಲೆ ಗಾಳಿಗೆ ಭಗವಂತನ ನಾಮಸ್ಮರಣೆ ಮಾಡ್ಕೋಂತ ಕುಂತಿದ್ದ. ನೀವು ಗಾಳಿಗೆ ಬಂದು ಕುಂಡಿರ್ತೀರಿ, ಗಾಳಿಗೆ ಬಂದು ಕುಂತು ನಿಮ್ಮ ಕೆಲಸ ಚಾಲು ಬೇರೆ ಚಾಲು ಇರ್ತಾವ. ನಿಮ್ಮ ಹೊರಗೆ ಕಟ್ಟಿಗೆ ಬಂದು ಕುಂತು ನಿಮ್ಮ ಕೆಲಸ ಬೇರೆ ಇರ್ತಾವ. ಯವ್ವ ಒಂದಿಟ್ಟು ಮೊಬೈಲ್ ನೋಡೋದು ಬಿಟ್ಟು, ಒಂದಿಟ್ಟು ಟಿವಿ ನೋಡೋದು ಬಿಟ್ಟು, ಒಂದಿಟ್ಟು ಮಂದಿದ ಮಾತಾಡೋದು ಬಿಟ್ಟು ನಿಮ್ಮ ಮಕ್ಕಳನ್ನ ಕರ್ಕೋರಿ, ನಿಮ್ಮ ಮೊಮ್ಮಕ್ಕಳನ್ನ ಕರ್ಕೋರಿ. ಹೊರಗೆ ಕಟ್ಟಿ ಮ್ಯಾಗ ಹಾಸಿ ಬಂದು ಕುಂತ ಆ ಮೊಮ್ಮಕ್ಕಳಿಗೆ, ಆ ಸಣ್ಣ ಮಕ್ಕಳಿಗೆ ಒಂದಿಟ್ಟು ಜನಪದ ಹಾಡುಗಳನ್ನ ಹಾಡಿಸ್ರಿ. ಮಹಾಭಾರತದ ರಾಮಾಯಣದ ಕಥೆಗಳನ್ನು ಹೇಳ್ರಿ ನಮ್ಮ ಮಕ್ಕಳಿಗೆ. ಮನ್ಯಾಗ ನೋಡಬೇಕು, ಬೆಡ್ರೂಮ್ನ್ಯಾಗ ಗಂಡ, ಟಿವಿ ಮುಂದ ಹೇಂತಿ, ಮೂಲ್ಯಾಗ ಮಕ್ಕಳು, ಒಟ್ಟು ಒಂದೊಂದು ಕೈಯಾಗ ಫೋನ್ ಹಿಡಿದು ಟಾಕ್ 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 ಚಾಲೂನ. ಮನ್ಯಾಗ ಆಗಿನ ಕಾಲದಾಗ ಮನ್ಯಾಗ ಹುಡುಗರು ಅವುಗಳು ಏನತ್ತಿದ್ರು, ತಲೆ ಹಿಡಿಸೇರಿ ಹೊರಗೆ ಹೋಗ್ರು, ಸಾಕಾಗ್ಯದ ನಮಗ, ಹೊರಗೆ ಹೋಗ್ರಿ ಅಂತ ಬೈತಿದ್ರು. ಈಗ ಪ್ರತಿಯೊಬ್ಬರ ಮನ್ಯಾಗ ಸತ್ತಾಗ ಹೆಂಗ ಮಾತಾಡ್ಲಾರ್ದ ಗಪ್ಪನ ಕೂತಿರ್ತಾರಲ್ಲ, ಸ್ಮಶಾನ ಮೌನ ಪ್ರತಿಯೊಬ್ಬರ ಮನ್ಯಾಗ. ಯಾಕೆ ಮಾತಾಡಂಗೇ ಇಲ್ಲ ಯಾರು? ಯಾಕಂದ್ರೆ ಫೋನ್ ನೋಡ್ಕೊತ ಸುಮ್ ಕೂತು ಬಿಡುದ. ಗಂಡನೂ ಪೋಣ, ಹೆಂಡತಿನೂ ಪೋಣ, ಮಕ್ಕಳು ಪೋಣ, ಮೊಮ್ಮಕ್ಕಳು ಪೋಣ. ಹೌದಿಲ್ರಿ? ಮನ್ಯಾಗ ಆದ್ರೆ ಯಾರು? ಮೊನ್ನೆ ಮುದೋಳದಾಗ ನಮ್ಮ ಸಿದ್ಧಾರ್ಥ ಮಠಕ್ಕೆ ಒಬ್ರು ಭಕ್ತರು ಬಂದಿದ್ರು. ದೊಡ್ಡ ಆಫೀಸರ್ ಆಕೆ ಹೆಣ್ಮಗಳು ಬಂದಿದ್ಲು. ಬಂದ ನಮಸ್ಕಾರ ಮಾಡಿ ಪ್ರಸಾದಕ್ಕೆ ತಂದಿದ್ರು. ಒಂದು 3-4 ಮಂದಿ ಹೆಣ್ಮಕ್ಳು ಕೂಡಿ ಪ್ರಸಾದ ಮಾಡಿ ಮಾತಾಡ್ಕೊತ ಕುಂತಾಗ, ಹಿಂಗ ಫೋನಿಂದ ಮಾತಾಡ್ಕೊತ ಕುಂತಾಗ ಆ ದೊಡ್ಡ ಅಧಿಕಾರಿ ಹೆಣ್ಮಗಳು ಹೇಳಿದ್ಲು, ಯಪ್ಪ ಫೋನಿಂದ ಹೆಂಗದ ಅಂತಂದ್ರ ಮನ್ಯಾಗ ಅಡಿಗೆ ಮಾಡಕತ್ತಿದ್ಲಂತಕ್ಕೆ ಹೆಣ್ಮಗಳು. ಅಡಿಗೆ ಕುಕ್ಕರ್ದಾಗ ಅನ್ನ ಇಟ್ಟಾಳ, ಮತ್ತ ಬೇರೆ ಏನೋ ಅಡಿಗೆ ಮಾಡಕತ್ತಾಳ. ಆಕಿ ಗಂಡ ಬೆಡ್ರೂಮ್ದಾಗ ಕೂತಾನ, ಮಗ ಹಾಲ್ನಾಗ ಕೂತಾನ. ಇಬ್ರು ಒಂದೊಂದು ಫೋನ್ ತಗೊಂಡಾರ. ಫೋನ್ ತಗೊಂಡ ಅವೇನೋ ಕಿವ್ಯಾಗ ಹಾಕೋತಾರತ್ತಲ್ರಿ. ಹಾ ನೋಡ್, ನಮ್ಮ ಹುಡುಗ ಗೊತ್ತೈತಿ, ಇಯರ್ಫೋನ್ ಹತ್ತದ. ಎಲ್ಲಿ ಏರ್ತತ್ತೋ ಇಯರ್ಫೋನ್ ಹತ್ತದ. ಯಾರು ನಾ ಇಟ್ಟು ಮಜಾ ಆಗ್ಯದ್ರಿ ಜಗತ್ತ. ನಾ ಹಂಗ ನೋಡ್ಕೋತ ಎಲ್ಲಾರ ಹೋಗಿರ್ತಾನಲ್ರಿ, 2 ಕಿವ್ಯಾಗ ಅವ್ರನ್ನ ಹಾಕಿರ್ತಾರ, ಕೈಯಾಗ ಹಿಂಗ ಹಿಡಿದಿರ್ತಾರ, ಮಾತಾಡ್ಕೋತ ಹೋಗಿರ್ತಾರ. ಒಬ್ಬರ ಮಾತಾಡ್ತಿರ್ತಾರ, ಅವ್ರು ಕೂಡ ಮೊಬೈಲ್ದಾಗ ಇರ್ತಾರತ್, ಯಾರೋ ಆನ್ಲೈನ್ದಾಗ ಇರ್ತಾರಂತ, ಕಿವ್ಯಾಗ ಹಾಕೋರಿರ್ತಾರೋ, ಯಾರಿಗೂ ಕೇಳ್ಸಂಗಿಲ್ಲ, ಮಾತಾಡ್ಕೋತ ಹೋಗಿರ್ತಾರ. ನಾವು ಹಿಂದಿನ ಕಾಲದಾಗ ಒಬ್ಬ ಮಾತಾಡ್ಕೋತ ಹೋಗಿದ್ದಂದ್ರೆ ನಾವು ಪಕ್ಕ ಹುಚ್ಚತ್ತಿದ್ವಿ. ನಾವು ಒಬ್ಬ ಮಾತಾಡ್ಕೋತ ಹೋಗಿದ್ದಂದ್ರೆ ಪಕ್ಕ ಹುಚ್ಚ. ಈಗ ಎಲ್ಲರೂ ಒಬ್ಬೊಬ್ಬರನ್ನ ಮಾತಾಡ್ಕೋತ ಹೋಗ್ತಾರ್ರಿ. ಮತ್ತಂದ್ರೆ ಎಲ್ಲರೂ ಹುಚ್ಚರ, ಈಗ ಎಲ್ಲರೂ ಹುಚ್ಚರೇ. ಆ ಹೆಣ್ಮಗಳು ಅಡಿಗೆ ಮಾಡಕತ್ತಾಳ, ಕುಕ್ಕರ್ನ್ಯಾಗ ಅನ್ನ ಇಟ್ಟಾಳ. ಇವರಿಬ್ರು ಅಪ್ಪ ಮಗ, ಒಬ್ಬ ಹಾಲ್ನ್ಯಾಗ, ಒಬ್ಬ ಬೆಡ್ರೂಮ್ನ್ಯಾಗ ಕುಂತಾರ. ಭಾಳ ಆಯ್ತದು, ವೀಕೋ ಭಾಳ ಆಯ್ತು. ಅಕಸ್ಮಾತ್ ಏನಾಯ್ತು ಅಂತಂದ್ರ ಕುಕ್ಕರ್ದಾಗ ಇಟ್ಟದ ಅನ್ನ ಅದು ಏನಾಯ್ತೋ ಗೊತ್ತಿಲ್ಲ, ಒಮ್ಮೆ ಬ್ಲಾಸ್ಟ್ ಆಗ್ಯದ ರೀ ಅಡಿಗೆ ಮನ್ಯಾಗ. ಒಮ್ಮೆ ಕುಕ್ಕರ್ ಹಾರ್ತಾವ ನೋಡ್ರಿ, ಹಾರ್ತಾವಿಲ್ರಿ, ಮ್ಯಾಲ ಜಂತಿಗೆ ಬಡದು ತಳಗೆ ಬೀಳ್ತಾವ. ಕುಕ್ಕರ್ ಡಬ್ ಅಂತ ಹೇಳಿ ಆ ಹೆಣ್ಮಗಳು ಅನ್ನ ಮಾಡುವಾಗ ಕುಕ್ಕರ್ ಡಬ್ ಅಂತ ಮ್ಯಾಲ ಹೋಗ್ಯದ. ಮನಗಂಡ ತುಂಬಿದ ಅನ್ನ ಮ್ಯಾಲ ಹೋಗಿ ಸ್ಲ್ಯಾಪಿಗೆ ಬಡದ ಆಕೇನು ನಿತ್ತಾಳ ನೋಡ್ರಿ, ನೆತ್ತಿ ಮ್ಯಾಗ ಡಕ್ ಅಂತೇಳಿ ಬಂದು ಬಿದ್ದದ. ಅದು ಪ್ರಜ್ಞಾನ ಹೋಗ್ಯದ ಹೆಣ್ಮಗಳದ ಪಾಪ. ಪ್ರಜ್ಞಾ ಹೋಗಿ ತಳಗದ ಬಿದ್ದಾಳ. ಬಿದ್ದು ಗಂಡನ ಕೂಗ್ತಾಳ ರೀ. ಮಗನ ಹೇಗೆ ಕರಿತಾಳ ಹಾಲ್ನಾಗಿದ್ದವನು, ಏ ತಮ್ಮ, ಎಟೋ ತಕ ಕರೆದ ಕೂಗಿದ್ರೆ ಅವ್ರಿಗೆ ಕೇಳೇ ಇಲ್ಲ. ಯಾಕಂದ್ರೆ ಕಿವ್ಯಾಗ ಡಕ್ 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 ಡ್ಯಾನ್ಸ್ ಮಾಡಕತ್ತಾರ ಅವರಿಬ್ರು. ಅವ ಒಬ್ಬ ಏನೋ ನೋಡಕತ್ತಾನ, ಒಬ್ಬ ಹುಡುಗ ಫೋನ್ಯಾಗ. ಇಬ್ರು ಹಿಂದಿಗಡೆ ನಿಮ್ಗೆ ಹೇಳ್ತಾನ, ಆಕಿನ ಮೈ ಮ್ಯಾಲೆಲ್ಲ ಹಣ್ಣು ಬಿದ್ದದ, ಸುಡುವ ಅಣ್ಣ, ಕಾಲು ಸುಟ್ಟದ, ಕೈ ಸುಟ್ಟದ, ಮೋತಿ ಸುಟ್ಟದ, ತಲೆ ಮೇಲೆ ಕುಕ್ಕರ್ ದೊಡ್ಡದು ಬಿದ್ದಕ್ಕಿಗೆ ಭಾಳ ನೋವಾಗ್ಯದ. ತಾನ ಹಿಂದಿಗಡೆ ಸುಧಾರಿಸ್ಕೊಂಡು ಎದ್ದು ಬಂದು ಮೊದಲು ಬೆಡ್ರೂಮಿಗೆ ಬಂದು ಗಂಡನ ಕಪಾಳಿಗೆ ಹೊಡೆದ್ಲಂತ. ಒಂದು ಮೊದಲ ನೀವು ಯಾರು ಹೊಡೆದು ಗಿಡಿದಿರಿ ಮತ್ತು ಸುಮ್ಮ ಹೋಗಿ. ಯಾಕ ಅಂದ್ಕೊಳ್ಳೆ ನಾ ಸಾಯಾಕತ್ತೀನಿ, ನಿನಗೆ ಗೊತ್ತಾರ ಆಗತ್ತಿದಲ್ಲ ಏನಾಗ್ಯದ. ಆಗ ಬಂದು ನೋಡ್ತಾನ, ಅರೇ ಇದು ನಡೆದ ಘಟನೆ ಇಲ್ಲೇ ಮುದೋಳ್ದಾಗ. ಯಾರಿಗಾರ ಏನಾರ ಆಗೈತಂದ್ರು ಅಲ್ಲಿ ಅವ ಹಾರ್ಟ್ ಆಗಿ
ಅದೇನು ಬ್ಲಾಕ್ ಆಗಿ ಒದ್ದಾಡಕತ್ತಿದಂದ್ರೆ ಇವು ಫೋನ್ ತೊಗೊಂಡು ಕಿವ್ಯಾಗ ಹಾಕೊಂಡು ಕುಣಿದಾಡ್ತಿರ್ತಾನೆ, ಅಲ್ಲಿ ಒದ್ದಾಡಿ ಸಾಯ್ತೈತೆ, ಅದು ಗೊತ್ತೇ ಆಗಂಗಿಲ್ಲ. ಆ ರೀತಿಯೊಳಗೆ ನಾವೆಲ್ಲ ಏನು ಮಾಡ್ತೀವಿ ಅಂತಂದ್ರೆ ಬರೀ ಫೋನಿನೊಳಗೆ ನಮ್ಮ ಜೀವನವನ್ನು ಬಾಧೆ ಮಾಡ್ಕೋತೀವಿ. ಸೂರದಾಸ್ ಕಣ್ಣನೇ ಇಲ್ಲ, ಕಣ್ಣು ಇರ್ಲಾರಕ ಅವ ಏನು ಮಾಡ್ತಿದ್ದ ಅಂದ್ರೆ ಹೊರಗಡೆ ಬಂದು ಕೆಲಸ ಮುಗಿದ ನಂತರ ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ಸಿದ್ಧಾರೂಢ, ಹೇ ವೀರಭದ್ರೇಶ, ಹೇ ಅಡವಿ ಸಿದ್ದೇಶ, ಪರಮಾತ್ಮನನ್ನು ನೆನೆಸ್ತಿದ್ದ. ದಿವ್ಸರಿ ಒಂದಿನ ಮ್ಯಾಲ ಪಾರ್ವತಿ ಪರಮಾತ್ಮ ಹಾದು ಹೊಂಟಿದ್ರಂತ. ಪಾರ್ವತಿ ಪರಮಾತ್ಮ ಹಾದು ಹೊಂಟಾಗ ಪಾರ್ವತಿ ಕೇಳಿದ್ಲಂತ ಪರಮಾತ್ಮನಿಗೆ, ಈ ಗುಡ್ಡ ನಾನು ನೋಡಕತ್ತೀನಿ, ಒಂದು 20-30 ವರ್ಷ ಆಯಿತು, ಯಾವತ್ತೂ ಒಟ್ಟು ನಿನ್ನ ನೆನೆಸ್ತಾನ, ಶಿವ ಶಿವ, ಹೇ ಪರಮಾತ್ಮ, ಹೇ ಪರಮಾತ್ಮ, ನಿನ್ನ ನೆನೆಸ್ತಾನಲ್ಲ ಅಂತಂದಾಗ ಆ ಪರಮಾತ್ಮ ಅಂದಂತ, ಹೌದು ನನ್ನ ಪರಮ ಭಕ್ತವ, ನನ್ನ ಮ್ಯಾಗ ಭಾಳ ಪ್ರೀತಿ ಅದಾನ, ನಾ ಅಂದ್ರೆ ಹಿಗ್ಗಿ ಸಾಯ್ತಾನ, ನನ್ನ ಮೇಲೆ ಭಾಳ ಭಕ್ತಿ ಅದಾನ, ಒಟ್ಟು ನನ್ನ ಯಾವತ್ತೂ ನೆನೆಸ್ತಾನ 24 ತಾಸ. ಆಕೆ ಪಾರ್ವತಿ ಬೇದ್ಲಂತ, ನೀನು ದೇವರ ಹೌದಾ ಅಲ್ಲ, ದಿನದ 24 ತಾಸು ನಿನ್ನ ನೆನೆಸ್ತಾನಂತ ಹೇಳ್ತಿ, ಹೇಳಿದ್ರು ಅವಂಗೆ 2 ಕಣ್ಣಿಲ್ಲ, ಎಂದು ಹುಟ್ಟ್ಯದ ಅಂದಿಂದ ಕುಡ್ಡದ, 1-2 ಕಣ್ಣು ಕೊಡಬಾರ್ದು, ಅದಕ್ಕೆ 1-2 ಕಣ್ಣು ಕೊಡಬಾರದು ಅಂದ ಕೂಡಲೇ ಅವ ಪರಮಾತ್ಮ ಅಂದ, ನಾ ಎಲ್ಲ ಕೊಡ್ತೀನಿ ಕಣ್ಣ,